ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಗಿಣ್ಣು ಹಾಲು ಅಥವಾ ಮಿಲ್ಕ್ ಕೇಕ್. ಬೇಕಾಗಿರುವ ಸಾಮಗ್ರಿಗಳು: ಗಿಣ್ಣು ಹಾಲಿನ ಪುಡಿ 100 ಗ್ರಾಂ, ಹಾಲು ಅರ್ಧ ಲೀಟರ್, ಅಚ್ಚು ಬೆಲ್ಲ 150 ಗ್ರಾಂ, ಏಲಕ್ಕಿ ಪುಡಿ ಅರ್ಧ ಸ್ಪೂನ್, ಪುಡಿ ಉಪ್ಪು ಚಿಟಿಕೆ. ಮಾಡುವ ವಿಧಾನ: ಮೊದಲಿಗೆ 1.5 ಅಚ್ಚು ಬೆಲ್ಲನ ಪುಡಿ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ 150 ಗ್ರಾಂ ಬರುತ್ತೆ. ಪುಡಿ ಮಾಡಿಕೊಂಡು ಪುಡಿ ಮಾಡಿದ ಬೆಲ್ಲನು ಮತ್ತು ಅರ್ಧ ಲೀಟರ್ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾಗ ಬೆಲ್ಲದ ಗಂಟು ಉಳಿಬಾರ್ದು. ಸ್ಪೂನಲ್ಲಿ ಸರಿಯಾಗಿ ಬೆಲ್ಲ ಪುಡಿ ಆಗಲಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ, ಪರವಾಗಿಲ್ಲ, ಅದೂ ಚೆನ್ನಾಗಿ ಬರುತ್ತೆ. ಈ ಗಿಣ್ಣು ಹಾಲಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಎಲ್ಲ ಬೂಸ್ಟ್ ಆಗುತ್ತೆ. ಆಮೇಲೆ ಇನ್ಫೆಕ್ಷನ್ ಆಗಲ್ಲ. ಹಾಗಾಗಿ ಮಕ್ಕಳಿಗಿದು ತುಂಬ ಪ್ರಯೋಜನಕಾರಿ ಆಗಿದೆ. ಈಗ ಹಾಲು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಲ್ವಾ, ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಇದೇ ಮಿಕ್ಸಿಗೆ 100 ಗ್ರಾಂ ಗಿಣ್ಣು ಹಾಲಿನ ಪುಡಿನೂ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನಲ್ಲೇ ಮಾಡಿ, ಪರವಾಗಿಲ್ಲ. ಚೆನ್ನಾಗಿ ಅದು ಹಾಲಿನ ಪುಡಿದು ಗಂಟು ಉಳಿಬಾರ್ದು, ಬೆಲ್ಲನೂ ಉಳಿಬಾರ್ದು, ಎಲ್ಲ ಚೆನ್ನಾಗಿ ಮರ್ಜ್ ಆಗಬೇಕು. ಇದನ್ನು ಮಕ್ಕಳಿಗೂ ಮಿಲ್ಕ್ ಕೇಕ್ ಅಂತ ಹೇಳಿಬಿಟ್ಟು ಕೊಡ್ಬೋದು. ಕೇಕ್ ಥರನೇ ಇರುತ್ತೆ. ಹೆಲ್ತಿ ಫುಡ್ಡು ಕೂಡ. ಹೊರಗಡೆ ಸ್ವೀಟಿಗಿಂತ ಇದು ಮನೇಲೇ ಮಾಡಿರುವಂಥ ಟೇಸ್ಟಿ ಫುಡ್ ಆಗಿರುತ್ತೆ. ಮಾಡಿ ಮಕ್ಕಳಿಗೆ ಕೊಡಿ. ನೀಟಾಗಿ ಬ್ಲೆಂಡ್ ಆದಮೇಲೆ ಇದಕ್ಕೇ ಏಲಕ್ಕಿ ಪುಡಿ ಹಾಕಿ, ಒಂದು ಪಿಂಚ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಶುಗರ್ ಸಹ ಆ್ಯಡ್ ಮಾಡಲ್ಲ, ಬರೀ ಬೆಲ್ಲ ಮಾತ್ರ ಹಾಕ್ತೀವಲ್ಲ, ಹಾಗಾಗಿ ತುಂಬ ಒಳ್ಳೆ ಟೇಸ್ಟಿ ಮಿಲ್ಕ್ ಕೇಕ್ ಆಗುತ್ತೆ ಇದು. ಗಿಣ್ಣು ಹಾಲಿಂದ ನಮಗೆ ಹೈ ಪ್ರೋಟೀನ್ ಇರುತ್ತೆ, ಅಲ್ಲದೆ ಲೋ ಫ್ಯಾಟು ಮತ್ತು ವೈಟ್ ಬ್ಲಡ್ ಸೆಲ್ಸ್ ಹೈ ಆಗಿರುತ್ತೆ. ಫುಲ್ಲು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅಗಲವಾದ ಪಾತ್ರೆಗೆ ಈ ಮಿಕ್ಸನ್ನೆಲ್ಲ ಸೋಸಿಬಿಟ್ಟು ಇಡ್ಲಿ ಪಾತ್ರೆಗಿಟ್ಟು 15ರಿಂದ 18 ನಿಮಿಷ ಬಿಡಿ. ಅಷ್ಟರಲ್ಲಿ ಅದು ಸ್ಟೀಮಲ್ಲೇ ಬೆಂದಿರುತ್ತೆ. ಜಂಕ್ ಫುಡ್ಗಳು ಮೊರೆ ಹೋಗದಂತೆ, ಮನೆ ತಿಂಡಿಗಳು ನಶಿಸಿ ಹೋಗದಂತೆ ಮನೆ ತಿಂಡಿಗಳು ಮಾಡಿಕೊಂಡು ಕಾಪಾಡ್ಕೊಳ್ಳೋಣ. ನನ್ನ ಅಭಿಪ್ರಾಯ ಇದು ಫ್ರೆಂಡ್ಸ್. ನೀವೇನಂತೀರಿ? ಈಗ ಗಿಣ್ಣು ಹಾಲು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಒಂದು ಸ್ಪೂನಲ್ಲಿ ತೆಗೆದು ನೋಡಿ, ಅದು ಕೇಕ್ ಥರನೇ ಬಂದಿರುತ್ತೆ. ಈಗ ಗಿಣ್ಣು ಹಾಲು ರೆಡಿ. ನನ್ನ ವಿಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.